ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಷನ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್ ಇದು ಉಡೀಸ್. ಹೇ, ನೀವೇನು ಹೆದರ್ಕೋಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ನಮಗೆ ತಿಕ್ಲದು ಮಧ್ಯದಲ್ಲಿ ಅವಾಗ ಜಾಹೀರಾತುಗಳನ್ನು ಹಾಕ್ತಾ ಇರ್ತೀವಿ. ನೀವು ರೊಚ್ಚಿಗೆ ಎದ್ಬಿಟ್ಟು ಟಿವಿನ ಏನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ ನಿಮಗೆ. ಓಕೆ, ಈಗ ನಾನು ಜಾಸ್ತಿ ಕುಯ್ಯೋದಿಲ್ಲ, ನಮಗೆ ಡ್ಯೂರೇಷನ್ ಭಾಳ ಕಮ್ಮಿ ಇದೆ. ಹಾಗಾಗಿ ನಾನು ಹೆಡ್ಲೈನ್ಸನ್ನು ಹೇಳ್ಬಿಡ್ತೀನಿ. ಹಾಟ್ ಆ್ಯಂಡ್ ಬಿಸಿ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ. ಓಕೆ, ಲವ್ ಹೆಡ್ಲೈನ್ಸನ್ನು ಪ್ಲೇ ಮಾಡ್ತೀರಲ್ವನ್ರ? ದಯವಿಟ್ಟು ಪ್ಲೇ ಮಾಡ್ರು ಪ್ಲೀಸ್ ಕೊಂಡ್ರು. ಮಂಗಳ ಗ್ರಹದಲ್ಲೂ ಮನುಷ್ಯ ಬದುಕಬಹುದು ಅನ್ನೋದು ಗೊತ್ತಾದರೆ ನರೇಂದ್ರ ಶರ್ಮಾ ಅಲ್ಲಿಗೂ ಹೋಗ್ಬಿಟ್ಟು ಕೌಡೆ ಬಿಡ್ತಾರಂತೆ. ಜೊತೆಗೆ ಸೈಟ್ಗಳನ್ನ ಪರ್ಚೇಸ್ ಮಾಡಿ ಯಾವುದಕ್ಕೂ ಸೈಡಲ್ಲಿ ಇರಲಿ ಅಂತ ಸೈಡ್ ಬಿಸ್ನೆಸ್ನ ಶುರು ಮಾಡ್ಕೊಳ್ತಾರಂತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ನ. ಓಕೆ, ಸಿನಿಮಾದಲ್ಲೂ ಕಿರಿಕು, ರಾಜಕೀಯದಲ್ಲೂ ಕಿರಿಕು. ಮಂಡ್ಯದಲ್ಲಿ ಬಾಡೂಟ ತಿನ್ನೋಕೆ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಫುಲ್ ಕಿರಿಕ್ ಮಾಡ್ಕೊಂಬಿಟ್ಟವ್ರಂತೆ ನಮ್ಮ ರಮ್ಯವರು. ಎಂಪಿಗೆ ಇಷ್ಟೊಂದು BP ಒಳ್ಳೆಯದಲ್ಲ ಅಂದರು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಇದ್ರ ಜೊತೆ ಇನ್ನೂ ಏನೇನೋ ಹೇಳಿದ್ದಾರೆ, ಅದನ್ನು ಸ್ವತಃ ಅಂಬರೀಷ್ ಅವರೇ ಹೇಳ್ತಾರೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಅಬಾ ಹೆಡ್ಲೈನ್ಸ್ ಓದೋ ಹೊತ್ತಿಗೆ ನನಗೆ ಹೆಡ್ಡೇಕೆ ಬಂದ್ಬಿಟ್ಟು ಏನ್ರೋ ಇವರು ಕಿವಿ ಹತ್ರನೇ ಬಂದು ಪಟಾಕಿ ಹೊಡಿತಾವ್ರಲ್ರೋ. ಆ ಕಡೆ ಎಲ್ಲಾದರೂ ಹೊಡಿಯೋಕೆ ಹೇಳ್ರೋ. ಅಲ್ಲ ರೀ, ಗಣೇಶನ ಹಬ್ಬ ಮುಗಿದ್ರು ನಮ್ಮ ಜನ ತಿಂಗಳು ಪೂರ್ತಿ ಗಣೇಶ ಹಬ್ಬ ಮಾಡೋ ಥರ ದೀಪಾವಳಿ ಮುಗಿದ್ರು ಇನ್ನೂ ಪಟಾಕಿ ಹೊಡಿತಾನೇ ಇದಾರಲ್ರಿ. ಅಪ್ಪ, ನಾನು ಹೇಳಿದೆ ಅಂತ ಹೋಗ್ಬಿಟ್ಟು ಅವ್ರಿಗೇನು ಹೇಳ್ಬಿಟ್ಟಿರಪ್ಪ. ಅವ್ರ ದುಡ್ಡು ಅವ್ರ ಖುಷಿ ಅಲ್ವಾ, ನಮ್ಗೆ ಯಾಕೆ ಬೇಕು? ಓಕೆ ಬನ್ನಿ ಪ್ರಜೆಗಳೇ, ಇದೇ ಸೌಂಡಲ್ಲಿ ಸಖತ್ತು ಸೌಂಡ್ ಆಗಿರೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅಂತ ನೋಡ್ಕೊಂಡ್ಬಂದ್ಬಿಡೋಣ. ಬಿಡದಿ ಆಶ್ರಮದಲ್ಲಿ ಕಾಣಿಸಿಕೊಂಡ ನಿತ್ಯಾನಂದ ಸ್ವಾಮೀಜಿ. ಕಾಳಿ ಸ್ವಾಮಿ ಜೊತೆ ನಿತ್ಯಾನಂದ ಸ್ವಾಮೀಜಿ ರಹಸ್ಯ ಮಾತುಕತೆ. ನೋಡಿ, ಈ ಇಬ್ಬರೂ ಸ್ವಾಮಿಗಳು ಒಂದೇ ಕಡೆ ಸೇರಿಬಿಟ್ಟು ಎಂಥ ಬಾಂಬ್ ಹಾಕಿದ್ದಾರೆ ಅಂತ. ಸಿಕ್ಕಾಬಿಟ್ಟೆ ಪ್ರಳಯಾಂತಕರಪ್ಪ ಅವರು. ಇದೇ ವಿಷಯವಾಗಿ ಮಾತಾಡೋದಕ್ಕೆ ನನ್ನ ಜೊತೆ ಆಂಟಿ ಸಂಪರ್ಕದಲ್ಲಿದ್ದಾರೆ. ಆಂಟಿ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಹೇಳಿ ಆಂಟಿ. ಥ್ಯಾಂಕ್ ಯು ವೈರಸ್. ಆಂಟಿ ಥ್ಯಾಂಕ್ ಯು ಪೊಕ್ಕಿಕಿಡಿ. ಇದೇ ನಿಮ್ಮ ಅವಸ್ಥೆ. ಏನು ಮಾಡೋದು, ಫ್ರೀಯಾಗಿ ಪಟಾಕಿ ಸಿಕ್ಕಿಬಿಡ್ತು ಅಂತ ಮನೆಗೆ ತಂದುಬಿಟ್ಟು ಕಂದದ ಕಡ್ಡಿಯಿಂದ ಪಟಾಕಿ ಮುಂದಕ್ಕೆ ಅಂಟಿಸಿಬಿಟ್ಟೆ. ಅದು ಮುಂದೆ ಟುಪ್ ಅಂತು, ಮುಂದೆ ಒಂದು ಪೀಸು ಟಪ್ ಅಂತ ಕಣ್ಣಿಗೆ ಬಿತ್ತು. ಎಲ್ಲ ಬ್ಯಾಡ್ ಟೈಮು ವೈರಸ್ ನಿಂದು, ನಂದು. ವೆರಿ ಬ್ಯಾಡ್ ಆಂಟಿ. ಕಂಡೋರ್ ಕಾಸು ಕಕ್ಕ ಅಂತ ದೊಡ್ಡವ್ರು ಹೇಳಿದ್ದಾರೆ. ಫ್ರೀಯಾಗಿ ಸಿಕ್ತು ಅಂತ ನೀವು ಇದೆಲ್ಲ ಬೇಕಿತ್ತ ನಿಮಗೆ? ಪಟಾಕಿ ಯಾವ್ದಾದ್ರು ಏನು ವೈರಸ್ ಅಂಡಿಸೋರು ನಾವಾಗಿರ್ಬೇಕು. ನಾನು ತಳೆ ಇವರ ಥರ, ನಮ್ದು ತಣಿಯ ಒಳಿ. ಅಮ್ಮ ಅಂಡವ ಅಂಡ್ಸಕ್ಕೆ ಹೋಗಿದ್ದಕ್ಕೆ ಅಲ್ವಾ ನಿಮಗೆ ಹಿಂಗಾಗಿದ್ದು? ತಣಿ ಒಳಿನೋ ಹುಣಸೆ ಹುಳಿನೋ ಹೋಗ್ಲಿ ಬಿಡಿ. ನೀವು ಆ ನಿತ್ಯಾನಂದ ಆಶ್ರಮದಲ್ಲಿ ಏನು ನಡೀತು ಅಂತ ನಿಮ್ಮ ಆ ಒಂದು ಕಣ್ಣಲ್ಲಿ ನೀವೇನು ನೋಡಿದ್ರಿ ಅಂತ ಸ್ವಲ್ಪ ನಮಗೆ ವಿವರಿಸಿ ಹೇಳ್ತೀರಾ ಆಂಟಿ? ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೀನಿ ವೈರಸ್. ನಾನು ಈ ಋಷಿಕುಮಾರ್ ಸ್ವಾಮಿ ಆ್ಯಂಡ್ ಈ ನಿತ್ಯಾನಂದ ಸ್ವಾಮಿ ಇಬ್ಬರು ಜಯಲಲಿತಾ ಕರುಣಾನಿಧಿ ಥರ ವಿಲನ್ ಥರ ಇದ್ರು. ಈಗ ಏಕ್ದಮ್ ಅವರು ಒಂದಾಗಿಬಿಟ್ಟಿದ್ದಾರೆ. ಮತ್ತು ಈ ಆಶ್ರಮದಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದ್ದಾರೆ. ನನಗೆ ಯಾಕೋ ಡೌಟ್ ಬಂದು ಗುಮಾನಿ ಬಂದು ಈ ಒಂದು ಕಣ್ಣು ಹಿಡ್ಕೊಂಡೆ ನಾನು ಸ್ಟ್ರಿಂಗ್ ಆಪ್ರೇಷನ್ ಮಾಡಿಬಿಟ್ಟೆ. ಆಲ್ರೆಡಿ ನಾನು 3G ಸ್ಪೀಡಲ್ಲಿ ಕಳಿಸಿಬಿಟ್ಟಿದ್ದೀನಿ. ನೀವು ಆನಿಯರ್ ಮಾಡಿಬಿಡಿ, ಯಾರಿಗೂ ಕೇಳಿಬಿಡಿ ನೀವು. ವೆರಿ ನೈಸ್. ನಮ್ಮ ಡಾಕ್ಟ್ರುಗಳಿಗೆ 2 ಕಣ್ಣಿದ್ರು ಆಪ್ರೇಷನ್ ಮಾಡೋಕ್ಕೆ ಬರದೆ ಓವರ್ ಡೋಸೇಜ್ ಜೊತೆಗೆ ಓವರ್ ಅನೆಸ್ಥೇಷಿಯಾ ಕೊಟ್ಬಿಟ್ಟು ಎಡವಟ್ಟು ಮಾಡ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ನೀವು ಒಂದೇ ಕಣ್ಣು ಹಿಡ್ಕೊಂಡು ಆಪ್ರೇಷನ್ ಮಾಡಿದ್ದೀರಿ ಅಂತಂದರೆ ಅಬ್ಬಬ್ಬಬ್ಬ ಸಿಕ್ಕಾಬಿಟ್ಟೆ ಗ್ರೇಟ್ ಆಂಟಿ ನೀವು. ಥ್ಯಾಂಕ್ ಯು ಆಂಟಿ. ವಿಲ್ ಕ್ಯಾಚ್ ಯು ಸೂನ್. ಗೆಟ್ ಔಟ್. ಓಕೆ ಬನ್ನಿ, ನಮ್ಮ ಆಂಟಿ ಒಂದೇ ಕಣ್ಣಲ್ಲಿ ಮಾಡಿರುವಂತಹ ಆಪ್ರೇಷನ್, ಐ ಮೀನ್ ಸ್ಟಿಂಗ್ ಆಪ್ರೇಷನ್ ಯಾವ ಥರ ಇರುತ್ತೆ ಅಂತ ವಿಜುವಲಿ ನೋಡ್ಕೊಂಡು ಬಂದ್ಬಿಡೋಣ. ಹಾಯ್ ಋಷಿಕುಮಾರ್. ಶರಣಾರ್ಥಿ. ಶರಣಾರ್ಥಿ? ಯು ಮೀನ್ ದಟ್ ಲೇಡಿ ಆರ್ತಿ? ಡೋಂಟ್ ಸೇ ಹರ್ ನೇಮ್ ಅಗೇನ್ ಋಷಿ. ಐ ಡೋಂಟ್ ಲೈಕ್ ಹರ್. ಓಕೆ, ವಾಟ್ ಈಸ್ ದಟ್ ಶರಣಾರ್ಥಿ? ಈ ವ್ಯಕ್ತಿ ಯಾರೇ ಆಗಲಿ ನೀನು ನೇರವಾಗಿ ಉತ್ತರ ಕೊಟ್ಟೆ ಅಭ್ಯಾಸ, ಅದಕ್ಕೆ ಶರಣಾರ್ಥಿ. ಸ್ಟ್ರೈಟಾಗಿ ಫಿಲ್ಟ್ರಲ್ಲಿ ನಂಗೆ ಮಾತಾಡೋಕ್ಕೆ ನಿನ್ನನ್ನು ನೀನು ಸೂಪರ್ ಸ್ಟಾರ್ ಉಪೇಂದ್ರ ಅಂದ್ಕೊಂಡ್ಬಿಟ್ಟಿದ್ಯಾ ಋಷಿ? ನೋ,
ನಾವು ಸ್ಟ್ರೈಟಾಗಿ ಮಾತಾಡಬಾರ್ದು. ವಿ ಡೋಂಟ್ ಟು ಸ್ಪೀಕ್ ಸ್ಟ್ರೈಟ್ಲಿ. ನಾವು ಈಸಿಯಾಗಿ ತಗ್ಲಾಕೊಂಡ್ಬಿಡ್ತೀವಿ ರಿಷಿ. ಬಿಕಾಸ್ ಕರ್ನಾಟಕ ಪೊಲೀಸ್ ಆರ್ ವೆರಿ ಗ್ರೇಟ್, ಇಂಟೆಲಿಜೆಂಟ್. ಓಕೆ, ಅವರು ಮೆಣಸಿನ್ಕಾಯಿ ಹರಿದು ಸ್ಲೇಟ್ ಕೊಟ್ಬಿಟ್ಟು ದೋಸ್ ಪೀಪಲ್ ಆರ್ ಡೋಂಗಿ ಸ್ವಾಮಿಗಳು ಅಂತ ಹೇಳಿಬಿಡ್ತಾರೆ. ಭಯಂಕರ ಇವನು ಅಂದರು, ಬಹು ಸ್ವಾರ್ಥಿ ಇವನು ಅಂದರು, ಇವನು ಈ ಮನೆಹಾಳ ಅಂದರು, ಹಂಗಂದ್ರು ಹಿಂಗಂದ್ರು. ಕೇಳೋಕ್ಕೆ ಎಷ್ಟು ಆನಂದವಾಗಿದೆ. ಅದು ಅವ್ರಿಷ್ಟ ಬಂದಂಗೆ ಕರ್ಕೊಳ್ಳಿ ಬಿಡಿ. ನಿತ್ಯ ಯಾರಾದರೂ ನನಗೆ ಬೈದ್ರೇ ಆನಂದ ಆಗೋದು. ದಟ್ಸ್ ಕಾಲ್ಡ್ ನಿತ್ಯಾನಂದ. ರಿಷಿ, ನನಗಿಂತ ನಿನಗೆ ಜಾಸ್ತಿ ಬೈದ್ಬಿಟ್ರು ಜನ. ನನಗೂ ತುಂಬ ಜನ ಬೈದರು, ಸಿಕ್ಕಾಬಿಟ್ಟೆ. ಸಮ್ ಪೀಪಲ್ ಆರ್ ಸ್ಕೋಲ್ಡಿಂಗ್ ಮೀ ಲೈಕ್ ಯು ಮಸ್ಟ್ ಲೀವ್ ಕರ್ನಾಟಕ. ನೀವು ಕರ್ನಾಟಕ ಬಿಟ್ಟು ಹೋಗ್ಬೇಕಂತರು. ಹಗ್ಗ ತಗೊಂಡು ನೇಣು ಹಾಕೊಳ್ಳಿ, ನೀವು ಕರ್ನಾಟಕದಲ್ಲಿ ಇರ್ಕೂಡ್ದು ಅಂತನಾ? ಯಾ ಸಂಬಡಿ ಆ ಥರನೂ ಬೈದರು ಆ್ಯಂಡ್ ಈ ಥರನೂ ನನಗೆ ಬೈದರು. ಬಟ್ ಕರ್ನಾಟಕ ಪೀಪಲ್ ಚೆನ್ನಾಗಿ ಬೈತಾರೆ. ಆ್ಯಂಡ್ ಅವ್ರ ಹತ್ರ ನಾನು ಬೈಸ್ಕೊಳ್ಳೋಕ್ಕೆ ತುಂಬ ಇಷ್ಟ. ನಾನು ಎಷ್ಟೇ ಬೈಸ್ಕೊಂಡ್ರು ಯಾವಾಗಲೂ ನಗ್ನಗ್ತಾ ಇರ್ತೀನಿ. ಆ್ಯಂಡ್ ಯು ನೋ, ರಂಜಿತಾ ಆಲ್ಸೋ ಯಾವಾಗಲೂ ನಗ್ತಾ ಇರ್ತಾಳೆ. ಅವಳೇ ನನಗೆ ಇನ್ಸ್ಪಿರೇಷನ್. ನನಗೆ ಅನಿಸುತ್ತೆ ನೀನು ಸ್ವಾಮೀಜಿ ಥರ ಕಾಣಿಸ್ತಾ ಇಲ್ಲ. ಬೆಟರ್ ಯು ಡೂ ಒನ್ ಥಿಂಗ್. ನೀನು ಯಾಕೆ ನಮ್ಮ ಮಧುರೆ ಆಶ್ರಮಕ್ಕೆ ಬಂದುಬಿಟ್ಟು ಈ ಗಾರ್ಡ್ಗೆ ಸೆಕ್ಯೂರಿಟಿ ಗಾರ್ಡ್ ಆಗಬಾರ್ದು ಗೇಟ್ ಹತ್ರ? ನೋಡೋಕ್ಕೂ ಹಾಗೆ ಕಾಣಿಸ್ತಾ ಇದೆಯಾ. ಆ್ಯಂಡ್ ಯು ಆರ್ ಎ ಗುಡ್ ಆ್ಯಕ್ಟರ್. ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ. ಇನ್ ಫ್ರಂಟ್ ಆಫ್ ಅ ಮೀಡಿಯಾ ಯು ಆರ್ ಎ ಗುಡ್ ಅಳುಗಾರ. ಹೌದು, ನನಗೆ ಆ್ಯಕ್ಟಿಂಗ್ ಎಲ್ಲ ಹೇಗೆ? ಬೈ ಬರ್ತ್ ಆರ್ ಬೈ ಬ್ಲಡ್ ರಿಷಿ? ನಾನು ಇದ್ದಿದ್ದೆ ಗುರುಮಠದಲ್ಲಿ, ಗುರುಪೀಠಗಳಲ್ಲಿ. ನಾನು ಕಲ್ತಿದ್ದೆ ಪ್ರವಚನಾದಿಗಳನ್ನು. ನಾನಿದ್ದಿದ್ದೆ ಮಠ ಪರಂಪರೆಯಲ್ಲೇ ಕಲಿತಂಥ ಪ್ರವಚನಗಳು, ನಾನು ಕಲಿತಂಥ ಕಥೆಗಳು, ಕಥಾ ರೂಪಗಳು ಎಲ್ಲ ಮಠದಲ್ಲೇ. ಇವ ಸೊಲ್ರದೆಲ್ಲ ಪೋಯಿ, ಇವನು ಹೇಳೋದಿಲ್ಲ ಸುಳ್ಳು. ಟೆಲ್ ಮಿ. ಕರೆದರೆನ್ನ ಅಲರು ಕರಿಯ ಎನ್ನುತ್ತ, ಮತ್ತೆ ಕರೆದರೆನ್ನ ಅಲರು ಬಿಳಿಯ ಎನ್ನುತ್ತ. ಏಯ್, ಯು ಆರ್ ಎ ಸೂಪರ್ ಆ್ಯಕ್ಟರ್ ಅಲಾಂಗ್ ವಿತ್ ಸಿಂಗರ್. ನಾನು ಅಭಿನಯ ಕಲ್ತಿದ್ದು ಮಠದಲ್ಲೇ. ಇಸ್ ಇಟ್? ಬಟ್ ನಮ್ಮ ಮಠದಲ್ಲಿ ಯಾರೂ ಈ ಥರ ಹೇಳ್ಕೊಡ್ಲಿಲ್ಲ. ಮೈ ಮಠ ಇಸ್ ವೆರಿ ಸ್ಪೆಷಲ್ ಮಠ. ಓಕೆ, ಲೀವ್ ಇಟ್. ರಿಷಿ, ನಾವು ಐ ಆಮ್ ಆಸ್ಕಿಂಗ್ ಯು ಒನ್ ಕ್ವಶನ್. ಇನ್ ಬಿಗ್ ಬಾಸ್ ಪ್ರೋಗ್ರಾಮ್ ಯು ಡಿಡ್ ಎ ಗುಡ್ ಜಾಬ್ ಅಲಾಂಗ್ ವಿತ್ ಗರ್ಲ್ಸ್. ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಆ ಸೊಂಟ ಇಟ್ಕೊಂಡೆಲ್ಲ. ಯು ಸಿ, ಯು ವಾಂಟ್ ಟು ನೋ ಅಬೌಟ್ ಸೊಂಟ, ಆಸ್ಕ್ ಮಿಸ್ಟರ್ ಸುದೀಪ್ ಬಿಕಾಸ್ ಈಸ್ ಅ ಬಿಗ್ ಬಾಸ್, ನೋ? ಯಾ, now I have to tell about Sonta, and I want to sing one song, okay? Only for you, Rishi. Listen. ಸೊಂಟದ ವಿಷಯಂ ಬ್ಯಾಡವ ಶಿಷ್ಯಂ, ಸೊಂಟಕ್ಕಿಂತ ವಾಸಿ ಕಾಣೋ ಗುಂಡಿನ ನಾಶ್ಯಂ. ಸೊಂಟ ಸೂಪರು, ಭಾಳ ಡೇಂಜರು, ಸೊಂಟದ ಆಸುಪಾಸು ಇನ್ನು ಡೇಂಜರು. ಕರೆದರೆನ್ನ ಅಲರು ಕರಿಯ ಎನ್ನುತ್ತ, ಮತ್ತೆ ಕರೆದರೆನ್ನ ಅಲರು ಬಿಳಿಯ ಎನ್ನುತ್ತ. ನೈಸ್ ರಾಗ. ಎಂಗೆ ಅಂದ வெண்ணில, எங்கே அந்த வெண்ணில, இருப்பது எனக்கு வரும் மனசு, அது ரஞ்சிதகே கொடுத்திருக்கேன், மழையில் நினைகிறேன். எங்கே அந்த வெண்ணிலா, எங்கே அந்த வெண்ணிலா. Come on, let us dance. This is called Kundali dance. Come on, Rishi, come on. You have to be always in ಖುಷಿ. Come on, Rishi, come on. ಅಬ್ಬಬ್ಬಬ್ಬಬ್ಬಬ್ಬ, ಇವರಿಬ್ಬರು ಮಾತಿನಲ್ಲೂ ಅರ್ಥ ಇಲ್ಲದಿದ್ರು ಏನು ಅನ್ಯೂನ್ಯತೆ ಇದೆಯಪ್ಪ. ವೆರಿ ಗುಡ್ ಟಾಕು. ಇದಕ್ಕೆ ಸ್ಪ್ರಿಂಗ್ ಆಪ್ರೇಷನ್ ಅಂತಾರೆ. ಸ್ಟಿಂಗ್ ಅಂದರೆ ತಪ್ಪಾಗ್ಬಿಡುತ್ತೇನೋ. ನಮ್ಮ ದೇಶದ ಪೂರ್ತಿ ಇವರಿಬ್ಬರದೇ ಆಶ್ರಮ ಇದ್ಬಿಟ್ರೆ ಇವರಿಬ್ಬರು ಎಲ್ಲೋ ಬಿಡ್ತಾರೆ. ನಾನು ವೈರಸ್, ಇದು ಉಡೀಸ್. ಕರೆಕ್ಟ್ ಏನ್ರಾ? ನಾನು ಯಾವಾಗಲೂ ಕರೆಕ್ಟೇ. ಉಡೀಸ್ನಲ್ಲಿ ಮುಂದೆ ಇದ್ದಿದ್ದಪ್ಪ. ಈಗ ಮಂಗಳ ಗ್ರಹದಲ್ಲಿ ಮನುಷ್ಯ ಬದುಕ್ಬೋದು ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀರಿ ನೀವು? ಅಲ್ಲಿ ಎಸ್ಕೇಪ್ ಆಗ್ಬಿಡ್ತೀರಾ? ಅಯ್ಯೋ, ಫಸ್ಟ್ ಖರ್ಚೀಫ್ ಹಾಕೋದೆ ನಾನು. ಉಡೀಸ್